ಸಂದರ್ಭದಲ್ಲಿ ನಮಗೆ ಕೆಲವರು ಈ ಆಧುನಿಕತೆ ಅನ್ನೋ ಹೆಸರಿನಲ್ಲಿ ಸ್ವೇಚ್ಛಾಚಾರವು ಕೂಡ ಮಾಡ್ತಾ ಇರ್ತಾರೆ, ಅದು ತಪ್ಪು. ನೆಕ್ಸ್ಟು ಸಾರಿಗೆ ಮತ್ತು ಸಂಪರ್ಕದ ಅಭಿವೃದ್ಧಿ, ಇದು ಅಂತೂ ಬಹಳ ಅಂದರೆ ಬಹಳ ಆಗಿಬಿಟ್ಟಿದೆ. ಸಂಪರ್ಕ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಆಗಿರೋದ್ರಿಂದಲೇ ಇವತ್ತು ನಾವು ಇಲ್ಲಿ ಕೂತು ಮಾಡಿರೋ ಕ್ಲಾಸನ್ನು ನಿಮ್ಮ ಮನೆಗಳಲ್ಲೇ ಕೂತು ವಿಡಿಯೋಗಳ ಮೂಲಕವಾಗಿ ಆನ್ಲೈನ್ ಕ್ಲಾಸಿನ ಮೂಲಕವಾಗಿ ಕೇಳಬಹುದು, ನೋಡಬಹುದು ಅನ್ನೋಷ್ಟರ ಮಟ್ಟಿಗೆ ತಂತ್ರಜ್ಞಾನದಲ್ಲಿ ಬೆಳವಣಿಗೆಗಳು ಆಗಿವೆ. ಸಾರಿಗೆ ವ್ಯವಸ್ಥೆಯಲ್ಲಂತೂ ಎಷ್ಟು ಬೆಳವಣಿಗೆಗಳು ಆಗ್ತಾಯಿವೆ ಅಂತಂದರೆ, ಇನ್ನು ಕೆಲವು ವರ್ಷಗಳಲ್ಲಿ ನಾವು ಪ್ರಪಂಚದಲ್ಲಿ ಇರುವಂತಹ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬಹಳಷ್ಟು ಸರಾಗವಾಗಿ ಸರಳವಾಗಿ ಇವತ್ತು ವಿಮಾನಗಳ ಮೂಲಕವಾಗಿ ನಾವು ಸಾರಿಗೆ ಮೂಲಕವಾಗಿ ಹೋಗ್ತಾ ಇದ್ದೀವಿ. ಆ ಸಾರಿಗೆ ವ್ಯವಸ್ಥೆಗಳ ಮೂಲಕವಾಗಿ ವಿಮಾನದಿಂದ ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶವನ್ನು ಕೆಲವು ತಾಸುಗಳಲ್ಲಿ ಕೆಲವು ದಿನಗಳಲ್ಲಿ ನಾವು ಮುಟ್ಲಿಗತ್ತೀವಿ. ಆದರೆ ಕೆಲವು ವರ್ಷಗಳಲ್ಲಿ ಬೇರೆ ಬೇರೆ ಗ್ರಹಗಳಿಗೂ ಸಹಿತ ನಾವು ಹೋಗುವಂತಹ ಸಾರಿಗೆ ವ್ಯವಸ್ಥೆ ಉಂಟಾಗಬಹುದು ರಾಕೆಟ್ಗಳ ಮೂಲಕವಾಗಿ. ಈಗ ಚಂದ್ರನಲ್ಲಿ ಜಾಗ ಖರೀದಿ ಮಾಡ್ಲಿಕ್ಕತ್ತಾರೆ ಜನರು. ಜಾಗ 1 ಎಕರೆ 2 ಎಕರೆ ಹಾಫ್ ಎಕರೆ ಮಾಡ್ಲಿಕ್ಕತ್ತಾರೆ. ಇನ್ನು ಮತ್ತು ಜಾಗ ಖರೀದಿ ಮಾಡ್ಲಿಕ್ಕತ್ತಾರೆ ಅಂದ್ರೆ ಮತ್ತೆ ಅಲ್ಲಿ ಹೋಗ್ಬೇಕಲ್ಲ. ಜಾಗ ಖರೀದಿ ಮಾಡಿ ಸುಮ್ಮನೆ ಇಡ್ಲಿಕ್ಕೆ ಹೆಂಗಾಗ್ತದೆ? ಜಾಗ ಖರೀದಿ ಮಾಡಿದ್ಮೇಲೆ ಅಲ್ಲಿ ಹೋಗ್ಬೇಕಾಗ್ತದೆ. ಸೊ ಅಲ್ಲಿ ಹೋಗ್ಲಿಕ್ಕೂ ಶುರು ಮಾಡ್ತಾರೆ. ಚಂದ್ರ ಆದಮೇಲೆ ಮತ್ತು ಮಂಗಳ, ಅದಾದಮೇಲೆ ಮತ್ತೊಂದು ಗ್ರಹ. ಸೊ ಅದೂ ಸಹಿತ ಶುರು ಆಗಬಹುದು. ಅಷ್ಟು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್, ತಾಂತ್ರಿಕ ಅಭಿವೃದ್ಧಿ ನಾವಿವತ್ತು ಆಗ್ತಾ ಇರೋದು ನೋಡ್ತೇವೆ. ನೆಕ್ಸ್ಟು ಯಾಂತ್ರೀಕೃತಗೊಂಡ ವ್ಯವಸ್ಥೆ. ನಿಮ್ಗೆ ಬ್ರ್ಯಾಕೆಟ್ ಒಳಗೆ ಆಟೋಮೇಷನ್ ಸಿಸ್ಟಮ್ ಅಂತ ಬರ್ಸಿದ್ದೆ ನಾನು. ಆಟೋಮೇಷನ್ ಸಿಸ್ಟಮ್ ಹೆಂಗಾಗಿಬಿಟ್ಟದ ಅಂತಂದರೆ, ಮೊದಲು ಆಯಾ ಮಷಿನ್ಗಳನ್ನು ಆಪರೇಟ್ ಮಾಡೋ ಸಲುವಾಗಿ ಇಬ್ಬಿಬ್ಬರು 3 ಜನ ಇರ್ತಿದ್ರು. ಆ ಮಷಿನ್ಗಳಲ್ಲಿ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಅದನ್ನು ರಿಪೇರ್ ಮಾಡಿ ಮತ್ತೆ ಆಪರೇಟ್ ಮಾಡ್ತಿದ್ರು. ಆದರೆ ಆಟೋಮೇಷನ್ ಆಗಿದ್ದರಿಂದ ಏನಾಯಿತು ಅಂತಂದರೆ, ಮಷಿನ್ಗಳನ್ನೇ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಕಂಪ್ಯೂಟರ್ಗಳಿಗೆ ಬಂತು. ಆ ಕಂಪ್ಯೂಟರ್ ಎದುರುಗಡೆ ಒಬ್ಬ ವ್ಯಕ್ತಿ ಕೂತ್ರೆ ಸಾಕು, ಆ ವ್ಯಕ್ತಿ ಅನೇಕ ಮಷಿನ್ಗಳ ಕೆಲಸ ಹೇಗೆ ನಡಲಿಕ್ಕೆ ನೋಡ್ತಿರ್ತಾನೆ. ಏನಾದ್ರು ತೊಂದರೆ ಆಯಿತು ಅಂತಂದರೆ ಅಲ್ಲಿಂದ ಅಲ್ಲೇ ಕೂತು ಆತ ರಿಪೇರ್ ಮಾಡ್ತಾನೆ. ಆಗಲಿಲ್ಲ ಅಂತಂದರೆ ಆತ ಒಬ್ಬ ಟೆಕ್ನಿಷಿಯನನ್ನು ಮೆಕ್ಯಾನಿಕನನ್ನು ಕರ್ಕೊಂಡು ಹೋಗಿ ಅಲ್ಲಿ ಅದನ್ನು ರಿಪೇರಿ ಮಾಡಿಸಿದ ಮೇಲೆ ಮತ್ತೆ ಎಲ್ಲವೂ ಸರಿ ಆಗ್ತದೆ, ಓಕೆ ಆಗ್ತದೆ. ಸೊ ಆಟೋಮೇಷನ್ ಸಿಸ್ಟಮ್. ಈಗ ಬಟ್ಟೆಗಳು ತಯಾರಾಗೋದ್ರ ಸಲುವಾಗಿ ನೂಲನ್ನು ಒಂದು ಕಡೆ ಕೂಡಿಸಿ ಒಂದು ಬಟನ್ ಹಾಕಿಬಿಟ್ರೆ ಸಾಕು, ಎಲ್ಲ ಬಟ್ಟೆ ಆಗಿ ಡಿಸೈನ್ ಆಗಿ ಮಡಚಿ ಕೂಡ ಬಂದುಬಿಡ್ತದೆ. ಅಷ್ಟು ಆಟೋಮೆಟಿಕ್ ಸಿಸ್ಟಮ್ ಸ್ಟಾರ್ಟ್ ಆಗಿದೆ. ಹಂಗೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗ ಮಾಡುವಂತಹ ಎಲ್ಲ ವಸ್ತುಗಳ ಆಟೋಮೇಷನ್ ಯಾವ ರೀತಿಯಾಗಿ ಆಗ್ಯದ ಅಂತಂದರೆ, ಹೇಳಿದರೆ ನಮಗೆ ಕೆಲವು ಸಂದರ್ಭಗಳಲ್ಲಿ ಆಶ್ಚರ್ಯ ಅಂತ ಅನ್ನಿಸ್ತದೆ. ನೀವೆಲ್ಲರೂ ಕೂಡ ಟ್ರಾವೆಲ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಪ್ಯಾಕೆಟ್ನಲ್ಲಿ ಪ್ಯಾಕ್ ಆಗಿ ಬಂದಿರುವಂತಹ ಚಿಪ್ಸ್ಗಳನ್ನು ತಿಂತೀರಿ. ನಾವು ಸೇವನೆ ಮಾಡುವಂಥ ಚಿಪ್ಸ್ಗಳವ. ಆ ಚಿಪ್ಸ್ಗಳ ತಯಾರಿಕೆಯಲ್ಲಿ ಆಟೋಮೇಷನ್ ಎಷ್ಟದ ಅಂತಂದ್ರೆ, ಒಂದು ಲಾರಿಯಲ್ಲಿ ಓಪನ್ ಆಗಿ ಇರತಕ್ಕಂಥ ಆಲೂಗಡ್ಡೆಗಳು ಬಂದ ಮೇಲೆ ಆ ಲಾರಿದು ಹಿಂದಿಂದು ಓಪನ್ ಮಾಡಿದ ತಕ್ಷಣ ಆಲೂಗಳು ಒಂದು ಕಡೆ ಬೀಳ್ತಾವೆ ಬಂದು. ಆ ಆಲೂಗಳು ಬಿದ್ದ ಮೇಲೆ ಆ ಆಲೂ ಸ್ವಚ್ಛ ಆಗಿ ಸೊಪ್ಪಿ ತೆಗೆದು ಚಿಪ್ಸ್ ಆಗಿ ಅದಕ್ಕೆ ಉಪ್ಪು ಖಾರ ಮಸಾಲ ಏನೇನವರು ಹಾಕಿರ್ತಾರೋ ಅದೆಲ್ಲ ಆಗಿ ಒಂದು ಕಡೆ ಬಂದು ಪ್ಯಾಕ್ ಆಗಿ ಪಾಕೆಟ್ಗಳು ಹೊರಗೆ ಬರ್ತಾವೆ. ಇಷ್ಟು ಆಟೋಮೇಷನ್ ಅದು. ಅಂದ್ರೆ ಆಲೂ ತೊಗೊಂಡು ಯಾರು ಹೋಗಿ ಸ್ವಚ್ಛ ಮಾಡಿ ಅವಕ್ಕೆಲ್ಲ ಸೊಪ್ಪಿ ತೆಗೆದು ಒಂದು ಕಡೆ ಮಷಿನ್ನಾಗ ಹಾಕಿದ ಮೇಲೆ ಅವು
ಆಲೂ ಚಿಪ್ಸ್ ಬಂದು ಆ ಚಿಪ್ಸ್ ಕರೆದ ಮೇಲೆ ಮತ್ತು ಅವಕ್ಕೊಂದಿಷ್ಟು ಉಪ್ಪು ಖಾರ ಮಸಾಲೆ ಒಬ್ಬರು ಹಾಕಿ ಆಮೇಲೆ ಕೈಯಾಗ ತೊಗೊಂಡು ಪ್ಯಾಕ್ ಮಾಡಿ ಒಂದು ಮೆಣಬತ್ತಿ ಹಿಡ್ಕೊಂಡು ಪ್ಯಾಕ್ ಮಾಡಿ ಮಾಡೋದಲ್ಲ, ಎಲ್ಲ ಆಟೋಮೆಟಿಕ್. ಆಲೂ ಸ್ವಚ್ಛ ಮಾಡೋದ್ರಿಂದ ಹಿಡ್ಕೊಂಡು ಪ್ಯಾಕೆಟ್ ರೆಡಿಯಾಗಿ ಬರೋ ತನಕ ಆಟೋಮೇಷನ್ ಸಿಸ್ಟಮ್. ಇದು ಯಾಂತ್ರೀಕೃತಗೊಂಡ ವ್ಯವಸ್ಥೆ, ಆಟೋಮೇಷನ್ ಸಿಸ್ಟಮ್ ಅಂತ ಕರಿತೀವಿ. ಇಷ್ಟು ಅನುಕೂಲತೆಗಳು. ಅನಾನುಕೂಲತೆಗಳು ಅಂತಂದಾಗ ಕೃಷಿ ಆಧುನೀಕರಣ ಒಂದದಲ್ಲ, 6ನೇ. ಸೊ ಕೃಷಿಯು ಕೂಡ ಮಾಡರ್ನ್ ಆಗಿಬಿಟ್ಟದೆ ಇವತ್ತು. ಹಿಂದಕ್ಕೆ ನೇಗಿಲು ಹೊಡಿಬೇಕು ಅಂತಂದರೆ ಎತ್ತುಗಳನ್ನು ತೆಗೆದುಕೊಂಡು ಬಂದು ಎತ್ತುಗಳ ಸಹಾಯದಿಂದ ಒಬ್ಬ ವ್ಯಕ್ತಿ ಅದರ ಮೇಲೆ ಗಟ್ಟಿಯಾಗಿ ನಿಂತು ನೇಗಿಲು ಹೊಡಿತಿದ್ದ. ಈಗ ಟ್ರ್ಯಾಕ್ಟರ್ಗಳು ಬಂದಾವ, ನೇಗಿಲು ಹೊಡೆಯೋದು ಕೂಡ ಟ್ರ್ಯಾಕ್ಟರ್ದಿಂದ. ಆಮೇಲೆ ಔಷಧ ಸಿಂಪಡಿಸಬೇಕು ಅಂತಂದರೆ ಮೊದಲು ವ್ಯಕ್ತಿನ ಹೈರಾಣ ಆಗ್ತಿದ್ದ. ಈಗ ಔಷಧ ಸಿಂಪಡಿಸೋದ್ರ ಸಲುವಾಗಿ ಕೂಡ ಮಷಿನ್ಗಳು ಬಂದಾವ. ಆ ಮಷಿನ್ಗಳ ಮೂಲಕವಾಗಿ ಔಷಧ ಸಿಂಪಡಣೆ ನಡೀತದೆ. ಬೆಳೆ ಬೆಳೆದು ನಿಂತಾಗ ಕಟ್ ಮಾಡೋದು ಮಾನವರೆಲ್ಲ ಕೂಡಿಕೊಂಡು ಎಲ್ಲ ಕಾರ್ಮಿಕರು ಮಾಡ್ತಿದ್ರು, ಕೃಷಿ ಕಾರ್ಮಿಕರು. ಆದರೆ ಈಗ ಅದನ್ನೂ ಇಲ್ಲ, ಮಷಿನೇ ಹೊಲದೊಳಗೆ ಹೋಗಿಬಿಡ್ತದ, ಕಟ್ನೂ ಮಾಡ್ತದ, ಕಟ್ ಮಾಡಿ ರಾಶಿನೂ ಮಾಡಿ ಒಗೆದು ಬಿಡ್ತದೆ, ಆಟೋಮೆಟಿಕ್ ಎಲ್ಲನೂ. ಸೊ ತಂತ್ರಜ್ಞಾನದ ಸದುಪಯೋಗ ಕೃಷಿ ಕ್ಷೇತ್ರಕ್ಕೂ ಸಹಿತ ಇವತ್ತು ಆಗಲಿಗತ್ತದ. ಮೊದಲು ಇನ್ನು ಟ್ರ್ಯಾಕ್ಟರ್ ತರಬೇಕು, ಟ್ರ್ಯಾಕ್ಟರ್ ತಂದೆ ಮಾಡಬೇಕು, ದೊಡ್ಡ ಮಷಿನ್ ತರಬೇಕು, ಮಷಿನ್ ತಂದೆ ಬೆಳೆ ಕಟ್ ಮಾಡಿ ರಾಶಿ ಮಾಡಬೇಕು, ಅದಕ್ಕೆ ಖರ್ಚು ಭಾಳ ಹಿಡಿತದೆ ಅಂತಂದರೆ ತಾವೇ ಮ್ಯಾನ್ಯುವಲ್ ಆಗಿ ಕೃಷಿ ಕಾರ್ಮಿಕರ ಸಹಾಯದಿಂದ ಕಟ್ ಮಾಡಿ ಒಂದು ಕಡೆ ಎಲ್ಲ ಗೊಳೆ ಮಾಡಿಬಿಟ್ರೆ ಸಾಕು. ಮ್ಯಾನ್ಯುವಲ್ ಮಷಿನ್ಗಳು ಸಹಿತ ಬಂದಾವೆ. ಈಗ ಹೆಂಗೆ ಗಿರಣಿ ಅವಲ್ಲ ಆ ಟೈಪ್. ಅವುಗಳನ್ನು ಸರಿಯಾಗಿ ಈಗ ತೊಗರಿ ರಾಶಿ ಮಾಡಬೇಕು ಅಂತಂದರೆ ತೊಗರಿ ಸರಿಯಾಗಿ ಒಂದು ಕಡೆ ಬಡದು ಅವುಗಳನ್ನು ತೆಗೆದುಕೊಂಡು ಹಾಗೆ ಆ ಒಂದು ಮಷೀನಲ್ಲಿ ಹಾಕಿಬಿಟ್ರೆ ಗಿರಣಿ ಇದ್ದಂಗೆ ಇರ್ತದೆ. ಅದರೊಳಗೆ ಹಾಕಿಬಿಟ್ರೆ ಸಾಕು, ತೊಗರಿ ಕಾಳುಗಳೇ ಬಂದುಬಿಡ್ತಾವೆ. ಮತ್ತು ಅವು ಕಾಳುಗಳು ಸಹಿತ ಸಪ್ರೇಟ್ ಆಗ್ತಾವೆ. ದಪ್ಪನು ಬೇರೆ ಕಡೆ ಬರ್ತಾವೆ, ಸಣ್ಣನು ಬೇರೆ ಕಡೆ ಬರ್ತಾವೆ. ಎಲ್ಲ ಸಪ್ರೇಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮ್ಯಾನ್ಯುವಲಿ ಅವರು ಮಾರುಕಟ್ಟೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಾರೆ. ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ನಾವು ತಂತ್ರಜ್ಞಾನದ ಅನುಕೂಲತೆಗಳನ್ನು ನೋಡ್ತೇವೆ. ಅನಾನುಕೂಲತೆಗಳು ಅಂದಾಗ ಒಂದನೆಯದ್ದು ನಿರುದ್ಯೋಗ ಹೆಂಗೆ ಉಂಟಾಯಿತು ಅಂತಂದರೆ ಈ ಕೈಗಾರೀಕರಣ ಆಗಿದ್ದರಿಂದಲೇ ನಿರುದ್ಯೋಗ ಆಯಿತು. ಮೊದಲು 10 ಮಂದಿ ಒಂದು ಉತ್ಪಾದನಾ ಘಟಕದಲ್ಲಿ ಕೆಲಸ ನಿರ್ವಹಣೆ ಮಾಡ್ತಿದ್ರು ಅಂತಂದರೆ ಒಂದು ಕೈಗಾರಿಕೆಯಲ್ಲಿ ಮಷಿನ್ಗಳ ಸ್ಥಾಪನೆಯನ್ನು ಮಾಡುವುದರ ಮೂಲಕವಾಗಿ ಅಲ್ಲಿ ಒಂದು 4 ಮಂದಿ ಕೆಲಸ ಸಾಕು, 6 ಮಂದಿ ನಿರುದ್ಯೋಗಿಗಳಾದರು. ಹಿಂಗೆ ಕೈಗಾರೀಕರಣದಿಂದ ನಿರುದ್ಯೋಗ ಉಂಟಾಯಿತು. ಇನ್ನು ಆಟೋಮೇಷನ್ ಸಿಸ್ಟಮ್ದಿಂದಂತೂ ಭಾಳ ನಿರುದ್ಯೋಗ ಉಂಟಾಯಿತು. ಮಷಿನ್ಗಳು ಆಪರೇಟ್ ಮಾಡೋದ್ರ ಸಲುವಾಗಿ 8-10 ಜನ ಟೆಕ್ನಿಷಿಯನ್ಸು ಮೆಕ್ಯಾನಿಕಲ್ಗಳು ಇರ್ತಿದ್ರು. ಯಾವಾಗ ಆಟೋಮೇಷನ್ ಸಿಸ್ಟಮ್ ಆಯಿತೋ ಆಗ ಅನೇಕ ಜನರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡು ನಿರುದ್ಯೋಗಿಗಳಾದರು. ಇನ್ನೊಂದು ಕಡೆಗೆ ಉದ್ಯೋಗ ಅವಕಾಶಗಳು ಸಹಿತ ಕಡಿಮೆ ಆದವು, ಅದು ಸಹಿತ ನಿರುದ್ಯೋಗಕ್ಕೆ ಕಾರಣ ಆಯಿತು. ಅದಾದ ಮೇಲೆ ನೆಕ್ಸ್ಟ್ ಅಪಘಾತಗಳು ಅಂತಂದರೆ ಎಷ್ಟೆಷ್ಟು ಆಟೋಮೇಷನ್ ಸಿಸ್ಟಮು ಮಷಿನ್ಗಳು ನಡೀತಾ ಇರ್ತಾವೋ ಅವುಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಜನರಿಗೆ ಯಾವಾಗಲೂ ಸಹಿತ ಈ ರಿಸ್ಕ್ ಇದ್ದೇ ಇರುತ್ತೆ. ಆಕ್ಸಿಡೆಂಟ್ ಆಗುವಂತಹ ರಿಸ್ಕ್ ಕಾರ್ಖಾನೆಗಳಲ್ಲಿ ದೊಡ್ಡ ಮಷಿನ್ಗಳಿರ್ತಾವೆ, ಆಪ್ರೇಟ್ ಆಗ್ತಿರ್ತಾವೆ. ಮೇಲಿಂದ ಒಂದೊಂದು ಕಡೆಯಿಂದ ಟನ್ಗಟ್ಟಲೆ ಮಟೀರಿಯಲ್ಲು ಮಷಿನ್ಗಳ ಮೂಲಕವಾಗಿ ಸಾಕ್ತಿರ್ತಾವೆ. ಅದರ ಕೆಳಗಡೆನೇ ಜನರು ಓಡಾಡೋದು ಮಾಡ್ತಿರ್ತಾರೆ. ಯಾವಾಗ ಏನಾಗ್ತದೋ ಗೊತ್ತಿಲ್ಲ, ಧನ್ಯ ಬಿದ್ದು ಮಂದಿ ಕೆಳಗೆ ಹೋಯ್ತು. ಅಪಘಾತಗಳು, ಟೆಕ್ನಾಲಜಿಯಿಂದ ಅಪಘಾತಗಳು ಸಹಿತ ಹೆಚ್ಚಾಗ್ತವೆ ಒಂದು ಈ ಕಡೆ. ಇನ್ನೊಂದು ನಾವು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ತೆಗೆದುಕೊಂಡ್ವಿ ಅಂತಂದರೆ ನಮಗೆ ಅನುಕೂಲತೆಗಳು ಬೇಕಾದಷ್ಟಾಗ್ಯಾವ. ವಿಮಾನದಿಂದ ಈಗ ಗುಲ್ಬರ್ಗಾ ಟು ಹಿಂಡನ್ ಸರ್ವಿಸ್ ಸ್ಟಾರ್ಟ್ ಆಗ್ಯದೇನು ಆಗ್ತದೋ ಗೊತ್ತಿಲ್ಲ. ದೆಹಲಿ ಸಮೀಪ, ದೆಹಲಿಯಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಹಿಂಡನ್ ಅಂತ ಒಂದು ಬರ್ತದೆ, ಅಲ್ಲಿ ಗುಲ್ಬರ್ಗಾ ಟು ದೆಹಲಿ
ಸುಮಾರು 2-2.5 ತಾಸದಲ್ಲಿ ಗುಲ್ಬರ್ಗದಿಂದ ದೆಹಲಿಗೆ ಹೋಗಿಬಿಟ್ಟು ಬಿಡ್ತೀವಿ. ಅದೇ ಟ್ರೈನ್ ಮೂಲಕವಾಗಿ ನಾವು ಹೋಗಬೇಕು ಅಂತಂದರೆ 36 ತಾಸುಗಳು ಬೇಕು. ಬಸ್ ಮೂಲಕವಾಗಿ ಹೋಗಬೇಕು ಅಂದರೆ ನನ್ನ ಮಟ್ಟಿಗೆ ಒಂದು 3-4 ದಿವಸ ಬೇಕು. 2 ವೀಲರ್ ಮೇಲೆ ಹೋಗ್ಬೇಕಾದ್ರೆ ಒಂದು 20-25 ಡೇಸ್ ಬೇಕು. ಎತ್ತಿನ ಬಂಡಿಯಾಗಿ ಹೋಗಬೇಕಾದ್ರೆ ಎತ್ತಿನ ಬಂಡಿಯೊಳಗೆ ಹೋಗಬೇಕಾದ್ರೆ ಬಹುಶಃ ಒಂದು 5-6 ತಿಂಗಳು ಹಿಡಿಬೋದು, ಹೌದಲ್ಲ? ಆದರೆ 5-6 ತಿಂಗಳು ಹಿಡಿದ್ರೂ ಎತ್ತಿನ ಬಂಡಿ ಭಾಳ ಸೇಫು. ಅದಕ್ಕಿಂತ ಸೇಫು ಅಂದರೆ ಸ್ವಲ್ಪ ರಿಸ್ಕು ನಡ್ಕೋತ ಹೋದಾಗ, ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ರಿಸ್ಕು 2 ವೀಲರ್ ಮೇಲೆ ಹೋದಾಗ, ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ರಿಸ್ಕು ಬಸ್ ಒಳಗೆ ಹೋದಾಗ, ಅದಕ್ಕಿಂತ ಹೆಚ್ಚಿನ ರಿಸ್ಕು ಟ್ರೈನ್ ಒಳಗೆ ಹೋದಾಗ, ಭಾಳ ಜಾಸ್ತಿ ರಿಸ್ಕು ಪ್ಲೇನ್ ಒಳಗೆ ಹೋದಾಗ. ಭಾಳ ಜಲ್ದಿನೂ ಹೋಗಿಬಿಡ್ತೀವಿ, ಅಷ್ಟೇ ಹೆಚ್ಚು ರಿಸ್ಕ್ನೂ ಅದು. ಎಂಜಾಯೂ ಮಾಡ್ತಿರ್ತೀವಿ ಪ್ಲೇನ್ ಒಳಗೆ ಹೊಂಟೀವಪ್ಪ ಅಂತ ತಿಳ್ಕೊಂಡು, ಆದರೆ ಮನಸ್ಸೊಳಗೆ ಎಲ್ಲೋ ಒಂದು ಕಡೆ ಡುಕ್ ಇರ್ತದೆ. ಮಷಿನ್ ಖರಾಬ್ ಆಗ್ಯದ, ಏನೋ ಆಗ್ಯದ ಅಂತ ಏನಾದರೂ ಅನೌನ್ಸ್ಮೆಂಟ್ ಬರಬಾರ್ದಪ್ಪು, ಆರಾಮಾಗಿ ಹೋಗಿ ಇಳಿಬೇಕು ನಾವು ಅಂತ ಅನ್ನಿಸ್ತಿರ್ತದೋ ಇಲ್ಲೋ ಮನಸ್ಸಿನಲ್ಲಿ. ಸೊ ಅಪಘಾತಗಳು ಎಷ್ಟೋ ನೋಡ್ತೀವಿ ನಾವು. ವಿಮಾನಗಳು ರಾಡಾರ್ದಿಂದ ಆ ಒಂದು ಡಯಾಮೀಟ್ರದಿಂದ ಹೊರಗೆ ಹೋಗಿಬಿಟ್ಟಿರ್ತಕ್ಕಂಥ ವಿಮಾನಗಳು ಎಷ್ಟೋ ಸಿಕ್ಕೇ ಇಲ್ಲವು. ಎಲ್ಲೋ ಹೋಗ್ಬಿಟ್ಟ, ಎಲ್ಲೋ ಬಿದ್ದುಬಿಟ್ಟಾವ. ಕಲಾಸ್ ಮುಗಿದೋಯ್ತು. ಬಿದ್ದವ್ರು ಎಲ್ಲಿ ಹೋಗ್ಯಾರೋ, ಏನು ಆಗ್ಯದೋ ಗೊತ್ತೇ ಇಲ್ಲ. ಸಾವಿರಾರು ಕಿಲೋಮೀಟರ್ ಎತ್ತರದಲ್ಲಿ ಹಾರ್ತಿರ್ತಾವೆ. ಮೋಡಗಳ ಮೇಲೆ ವಿಮಾನ ಹಾರ್ತಿರ್ತಾವೆ. ಸೊ ಅದು ಅಷ್ಟಿದ್ರೂ ಕೂಡ ರಾಡಾರ್ ಒಂದು ಏರಿಯಾದಲ್ಲಿನೇ ಇರ್ತಾವೆ ವಿಮಾನಗಳು. ಗುಲ್ಬರ್ಗ ಬಿಟ್ಟು ವಿಮಾನ ಅಂತಂದರೆ ಗುಲ್ಬರ್ಗಾದಲ್ಲಿ ರಾಡಾರ್ ಸೆಂಟರ್ ಇರ್ತದೆ. ವಿಮಾನ ಎಲ್ಲಿದೆ, ಎಲ್ಲಿ ಹಾರ್ಲಿಗತ್ತದ, ಎಲ್ಲಿ ತನಕ ಹೋಗಿ ಮುಟ್ಟ್ಯದ, ಏನು ಎಂತು ಇಲ್ಲಿ ಇವ್ರಿಗೂ ಗೊತ್ತಿರ್ತದೆ. ಯಾವ ಪ್ಲೇಸಿಗೆ ಹೋಗಬೇಕದು ಅವ್ರಿಗೂ ಗೊತ್ತಿರ್ತದೆ. ಸೊ ಅಲ್ಲಿ ಸೆಂಟ್ರದವರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ವಿಮಾನಗಳಿಗೆ ಲ್ಯಾಂಡಿಂಗ್ ಮಾಡೋದ್ರ ಸಲುವಾಗಿ ಆ ಟೈಮಿಗೆ ಬರಬೇಕದು. ಬಂದಾಗ ಬೇರೆ ಯಾವೂ ಇರೋಂಗಿಲ್ಲ. ಆ ಒಂದು ರನ್ವೇದಲ್ಲಿ ಲ್ಯಾಂಡಿಂಗ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಸೊ ಈ ತರಹ ನಾವು ಲ್ಯಾಂಡಿಂಗ್ ಆಗೋ ಸಂದರ್ಭದಲ್ಲಿನೇ ಬೆಂಕಿ ಹತ್ತಿ ಅಪಘಾತಗಳಾಗಿದ್ದು ನೋಡಿ. ಮೇಲೇ ಏನೋ ತೊಂದರೆಯಾಗಿ ಅಪಘಾತಗಳಾಗಿದ್ದು ನೋಡಿದ್ದೀವಿ. ಟ್ರೈನು, ಬಸ್ಸು, 2 ವೀಲರು ಹೇಳೋದೇ ಬೇಕಾಗಿಲ್ಲ. ಬೇಕಾದಷ್ಟು ಅಪಘಾತಗಳು ನಡೀತಾನೆ ಇರ್ತವೆ. ನೆಕ್ಸ್ಟು ಮಾಹಿತಿಯ ಅಪಹರಣ. ಈಗ ರೀಸೆಂಟ್ಲಿ ಹ್ಯಾಕಿಂಗ್ ಆಫ್ ಇನ್ಫಾರ್ಮೇಷನ್ ಅಂತ ನೋಡ್ತೀವಲ್ಲ. ನಮ್ಮ ಅಕೌಂಟ್ ಹ್ಯಾಕ್ ಆಯ್ತೀವಿ ಅಂತೀವಿ ನಾವು. ಅಕೌಂಟ್ ಹ್ಯಾಕ್ ಮಾಡಿ ಅಕೌಂಟ್ದಲ್ಲಿ ಇರ್ತಕ್ಕಂಥ ದುಡ್ಡು ಸಹಿತ ತೊಗೊಂಡ್ಬಿಡ್ತಾರೆ. ಆ ಟೆಕ್ನಾಲಜಿ ಬಂದಾವೆ ಕಂಪ್ಯೂಟ್ರದಲ್ಲಿ. ಮತ್ತು ಕಂಪ್ಯೂಟರ್ ಬಂದಿದ್ದರಿಂದ ಅನುಕೂಲನೂ ಆಗ್ಯದ. ಅಕೌಂಟ್ದಲ್ಲಿ ಇರ್ತಕ್ಕಂಥ ಹಣ ಇದ್ದಕ್ಕಿದ್ದಂಗೆ ಮಾಯನೂ ಆಗ್ಲಿಕ್ಕತ್ತದ, ಹ್ಯಾಕ್ ಆಗೋದು. ಅಪಹರಣಗಳು ಸಹಿತ ಮಾಹಿತಿ ಅಪಹರಣ, ಭಾಳ ಗೌಪ್ಯವಾಗಿರ್ತಕ್ಕಂಥ ಮಾಹಿತಿ ಅಪಹರಣ ಆಗೋಯ್ತು ಅಂತಂದರೆ ನಮ್ಮ ಶತ್ರುಗಳು ನಮ್ಮ ದೇಶದ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ರು ಅಂತಂದರೆ ನಮ್ಮ ಮೇಲೆ ಅವರು ದಾಳಿಯನ್ನು ಮಾಡಬಹುದು. ನಮಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅದೇ ರೀತಿಯಾಗಿ ಅನಾರೋಗ್ಯ. ಕಾರ್ಖಾನೆಗಳಲ್ಲಿ ಕೆಲಸವನ್ನು ಮಾಡುವಂಥ ಜನರಿಗೆ ಅನಾರೋಗ್ಯ ಉಂಟಾಗ್ತದೆ. ಕಂಟಿನ್ಯೂಸ್ ಆಗಿ ಸಿಮೆಂಟ್ ಕಾರ್ಖಾನೆ ಅದ. ಸಿಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವರಿಗೆ ರೆಸ್ಪಿರೇಟರಿ ಸಿಸ್ಟಮ್ಮು, ಅದೇ ಸ್ಕಿನ್ ಪ್ರಾಬ್ಲಮ್ಮು, ಈ ತರಹದ ಅನಾರೋಗ್ಯಗಳು ಉಂಟಾಗೋದಕ್ಕೆ ಶುರುವಾಗ್ತವೆ. ಅದೇ ರೀತಿಯಾಗಿ ಬೇರೆ ಬೇರೆ ತರಹದ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನಾರೋಗ್ಯಗಳು ಉಂಟಾಗೋದನ್ನು ನಾವು ನೋಡ್ತೇವೆ. ಹೀಗೆ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ನಾವು ಈ ತಂತ್ರಜ್ಞಾನದಿಂದಾಗಿ ನೋಡ್ತೇವೆ. ಇವೆರಡನ್ನೂ ಸಹಿತ ನಾವು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೀವಿ. ನಾವು ತಂತ್ರಜ್ಞಾನದ ಅನುಕೂಲತೆಯನ್ನೇ ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ನಾನು ಒಂದು ಸಲ ನಿಮಗೆ ಹೇಳಿದ್ದಲ್ಲ, ಚಾಕು ತಂತ್ರಜ್ಞಾನದಿಂದ ಆಗಿರ್ತಕ್ಕಂಥ ಅಭಿವೃದ್ಧಿಯಿಂದಲೇ ಕಂಡುಹಿಡಿದಿರ್ತಕ್ಕಂಥದ್ದು. ಅದರಿಂದ ನಾವು ಮನೆಯಲ್ಲಿ ಏನಾದರೂ ಪ್ಯಾಕೆಟ್ಗಳಿದ್ದು ಅಂದರೆ ಅವುಗಳನ್ನು ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ.
ಪಲ್ಯಕ್ಕೆ ಕಟ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಇದನ್ನೇ ಮಾಡಬೇಕು ಹೊರತು ಅದರ ದುರುಪಯೋಗವನ್ನು ನಾವು ಮಾಡಬಾರ್ದು. ತಂತ್ರಜ್ಞಾನ ಅದರ ಸದುಪಯೋಗವೂ ಬರ್ತದೆ, ದುರುಪಯೋಗವೂ ಬರ್ತದೆ. ನಾವು ಸದುಪಯೋಗವೇ ಮಾಡಿಕೊಳ್ಳಬೇಕು ಅನ್ನೋ ಮನೋಭಾವನೆಯನ್ನೇ ನಮ್ಮಲ್ಲಿ ಬೆಳೆಸ್ಕೊಳ್ಳಬೇಕು.